ನನ್ನ ಹೆಂಡತಿಯಿಂದ ಪಾತ್ರ ಮಾಡಿಸಿ ದುಡ್ಡು ಸಂಪಾದನೆ ಮಾಡ್ತಿದ್ದಲ್ರು, ಅವಳಿಗೆ ವಿಷ ಸಾಯಿಸಿದಲ್ರು. ನಾಳೆ ನಾಳೆ ರಿಹರ್ಸಲ್ ಇದೆ, ನಾಡಿದ್ದು ಶೋಗೆ. ಯಾವ ನಾಟಕ? ಅದೇ ನಾಟಕ. ಹೌದು, ಸೌಮ್ಯ ಅವ್ರು ಮಾಡಿದ ಕಾವೇರಿ ಪಾತ್ರನ ಯಾರು ಮಾಡ್ತಿದ್ದಾರೆ? ಒಂದು ನಿಮಿಷ. ಸೌಮ್ಯ ಅವ್ರ ಸಾವು ಕೊಲೆ ಅಂತ ಪ್ರೂವ್ ಆಗಿದೆ. ನಿಮ್ಮನ್ನು ಎಂಕ್ವೈರಿ ಮಾಡಬೇಕು, ಅದಕ್ಕೆ ನೀವು ಇಲ್ಲೇ ಇರಬೇಕು. ಸೌಮ್ಯ ಸತ್ತಿದ್ದು ವಿಷದಿಂದ ಅಂತ ಗೊತ್ತಾಯ್ತು. ಸೊ ಬಾಡಿಗೆ ವಿಷ ಸಲಾಡ್ ಮುಖಾಂತರ ಹೋಗಿದೆ. ಸೌಮ್ಯ ಅವ್ರು ಅವತ್ತೇನಾದರೂ ತಿಂದಿದ್ರು ಅಂದರೆ ಸಲಾಡ್, ನೀವು ಕೊಟ್ಟ ಸಲಾಡ್. ಏನು ಹೇಳ್ತಾ ಇದ್ದೀರಾ ನೀವು? ಸೌಮ್ಯನ ಕೊಲೆ ಮಾಡಿದ್ದು ನೀವೇ ಅಂತ ಹೇಳ್ತಾ ಇದ್ದೀನಿ. ಸೌಮ್ಯ ಸತ್ತಿದ್ದು ವಿಷದಿಂದ ಅಂತ ಗೊತ್ತಾಯ್ತು. ಸೊ ಬಾಡಿಗೆ ವಿಷ ಸಲಾಡ್ ಮುಖಾಂತರ ಹೋಗಿದೆ. ಆದರೆ ಈ ಮೂವರಲ್ಲಿ ಸೌಮ್ಯನ ಕೊಲ್ಲ ಮೋಟಿವ್ ಯಾರಿಗಿತ್ತು ಅಂತ ಗೊತ್ತಾಗ್ತಿಲ್ಲ. ಇನ್ನು ಉಳಿದಿರೋರು ಸೌಮ್ಯ ಗಂಡ ಸಂತೋಷ್. ಪಾರ್ಥೇನಿಯಂ ಮತ್ತು ಹೆಮ್ಲಾಕ್ ಸಸಿ ಒಂದೇ ಥರ ಇರುತ್ತಲ್ವಾ? ಹೆಮ್ಲಾಕ್ ಆ ಥರ ಒಂದು ಸಸಿ ಇದೆಯಾ? ಒಂದು ಆರೋಗ್ಯ ಕಾಪಾಡೋ ಔಷಧಿಯಾಗಿ, ಇನ್ನೊಂದು ಜೀವ ತೆಗೆಯೋ ವಿಷವಾಗಿ. ಈ ಸ್ಟೆರಾಯ್ಡ್ಸಲ್ಲಿ ಹೆಮ್ಲಾಕ್ ಅನ್ನೋದು ಆಸಿಡ್ ಥರ ಬಳಕೆ ಆಗುತ್ತೆ. ಮೇಘನ ಅವ್ರನ್ನ ಮೀಟ್ ಮಾಡಬೇಕು. Never ever did I think I'd fall in love. I'm wacky, oh yeah. Now you made me crazy, oh. ಅದೇ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿದ್ವಿ, ಆದರೆ ನಿನ್ನ ಕಡೆಯಿಂದ ಒಂದು ಸ್ವಲ್ಪ ಏನಾದರೂ ಮಾಡ್ತೀಯಾ ಅಂತ ಅವರು. ಅತ್ತೆ, ಇವತ್ತು ಭೀಮ್ನ ಅಮಾವಾಸ್ಯೆ. ನಿಮ್ಮ ಗಂಡಂದ್ರಿಗೆ ಪಾದ ಪೂಜೆ ಮಾಡಬೇಕು. ಮನೆಯಲ್ಲಿರೋ ಹೆಣ್ಮಕ್ಳಿಗೆಲ್ಲ ಹೊಸ ಬಟ್ಟೆ ಕೊಡಿಸ್ಬೇಕು. ನೆನಪಿದ್ದೆ ತಾನೇ? ಓ, ನನ್ನ ಬುದ್ಧಿಗಿಷ್ಟು ಮರ್ತೇ ಹೋಗಿದ್ದೆ ಅತ್ತೆ. ಈ ಪ್ರತಿಭಾನಾದ್ರೂ ಜ್ಞಾಪಿಸೋವಳು. ಅವಳಂತೂ ಈ ನಡುವೆ ಪತ್ತೆದಾರಿ ಕೆಲಸದಲ್ಲಿ ಮನೆ ಕೆಲಸನೇ ಮರ್ತು ಬಿಡ್ತಾ ಇದ್ದಾಳೆ. ಅತಿಥಿ, ಹೋಗಿ ಪ್ರತಿಭೆಗೆ ಹೇಳ್ಬಿಡಮ್ಮ, ಇವತ್ತು ಭೀಮ್ನ ಅಮಾವಾಸ್ಯೆ, ಸಾಯಂಕಾಲ ಮನೆಗೆ ಬೇಗ ಬಂದ್ಬಿಡು ಅಂತ. ಹೋಗು, ಹೇಳು. ಅಲ್ಲ ಅತ್ತೆ, ನಾನು ನಿಮ್ಮ ಹತ್ರ ಏನೋ ಅಯ್ಯೋ, ಅದಾಮೇಲೆ ಮಾತಾಡೋಣವಾ. ಹೋಗು ಹೋಗು ಹೋಗು, ಬೇಗ ಹೇಳು. ಹೋಗಮ್ಮ. ಹೋಗಿ ಏನು ಮುಖ ನೋಡ್ತೀಯ, ಹೋಗು. ಅತ್ತೆ, ಮುಖ್ಯವಾಗಿ ಏನೇನು ತರ್ಬೇಕು ಹೇಳಿ. ಇವತ್ತು ಗ್ರಂಥಿಗೆ ಅಂಗಡಿಗೆ ಹೋಗ್ಬಿಟ್ಟು ಅರಿಶಿನದ ಕೊಂಬು, ಆಮೇಲೆ ಗೆಜ್ಜೆ ವಸ್ತ್ರ. ಹೊಡಣ್ವಾ ಅಜಯ್? ಓ, ಇಬ್ರು ಕೆಲ್ಸಕ್ಕೆ ಹೊರಟ್ರಾ? ಹೌದಕ್ಕ, ಇವತ್ತು ಕೊಲೆಗಾರ ಯಾರು ಅಂತ ಗೊತ್ತಾಗತ್ತೆ, ಕೇಸ್ ಕ್ಲೋಸ್ ಆಗತ್ತೆ. ಯಾಕೆ? ಏನಿಲ್ಲ, ಇವತ್ತಾದ್ರೂ ಬೇಗ ಬರ್ಬೋದಾ ಅಂತ ಅತ್ತೆ ಕೇಳಿದ್ರು. ಏನಾದರೂ ವಿಶೇಷನಾ? ಅತ್ತೆಗೆ ಬಿಸಿಬೇಳೆಭಾತ್ ಮಾಡಬೇಕು ಅಂತ ಆಸೆ. ಸೊ ಸ್ಪೆಷಲ್ ಬಿಸಿಬೇಳೆಭಾತ್ ತಿನ್ನೋಕ್ಕೆ ಎಲ್ಲ ಒಟ್ಟಿಗೆ ಊಟಕ್ಕೆ ಕೊಡ್ಬೋದಲ್ಲ ಅಂತ ಅಷ್ಟೆ. ಕೇಸ್ ಯಾವ ಥರ ತಿರುವು ತಗೊಳುತ್ತೋ ಗೊತ್ತಿಲ್ಲ. ಬೇಗ ಬರೋದಕ್ಕೆ ಟ್ರೈ ಮಾಡ್ತೀವಿ. ಹಾಂ, ಸರಿ. ಏನೋ ಹೇಳಬೇಕು ಅಂತ ಬಂದೆ. ಸರಿ, ನಾನು ಮೇಘನ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತೀನಿ. ನೀನು ಡಾಕ್ಟ್ರ್ ಹತ್ರ ಹೋಗ್ತೀಯಲ್ವಾ? ಹೌದು, ನಡಿ. ಅತ್ತೆ, ಇದು ಇರ್ಲಿ, ಅದು ತೆಗಿ. ಅತ್ತೆ, ಹೋಗಿ ಬರ್ತೀವಿ. ಅತಿಥಿ ಹೇಳಿದ್ರು ತಾನೆ? ಹಾಂ, ಹೇಳಿದ್ಲು. ಹೋಗಿ ಬನ್ನಿ. ಅಜ್ಜಿ, ಬರ್ತೀನಿ. ಹೋಗ್ಬ. ಇದು ಬೇಡ ಅಲ್ವಾ? ಅದು ಬೇಡ. ಸಾಕೆ, ಕ್ಲೋಸ್ ಮಾಡಿ. ನನಗೆ ನೀವಂದ್ರೆ ಬಹಳ ಪ್ರೀತಿ. ಪ್ರೀತಿ ನೀನ ಇಟ್ಕೊಳ, ಬದುಕಿರ್ಬಾರ್ದು. ಆದ್ರೆ ನೀವು ಬಚಾವಾಗಕ್ಕೆ
ಎಲ್ರೂ ಮುಂದೆ ಅಳ್ಳೋ ಥರ ನಾಟಕ ಮಾಡಿದ್ರಿ, ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಓಡಿ ಹೋದ್ರಿ. ಈ ಕೊಲೆ ನಾನೇ ಮಾಡಿದ್ರದು ಅಂತ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಸತ್ತೇ ಹೋಗ್ತಾರೆ ಅಂತ ಎಮೋಷನಲ್ ಬ್ಲ್ಯಾಕ್ ಮೇಲೂ ಮಾಡಿದ್ರಿ. ಆದ್ರೆ ಈಗ ನಿಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮನೇನು ತಪ್ಪಿಲ್ಲ, ನಾನೇ ಕೊಂದಿದ್ದು. ಯಾಕೆ ಪ್ರೀತಿಗೋಸ್ಕರ. ನಾನು ಸೌಮ್ಯನ ಒಬ್ಬ ನಟಿಯಾಗಿ ತುಂಬ ಇಷ್ಟಪಡ್ತಾ ಇದ್ದೆ. ಆ ಇಷ್ಟ ಪ್ರೀತಿ ಆಯ್ತು. ನನ್ನ ಪ್ರೀತಿ ಫೇಲ್ ಆಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ಅವಳು ನನಗೆ ಹತ್ರ ಆಗಕ್ಕೆ ಶುರು. ಯಾವ ನಾಟಕ? ಅದ್ರ ಹೆಸರೇನಾದ್ರೂ ಹೇಳಿದ್ರಾ? ಪ್ರಾರಂಭ. ಐರನಿ ನೋಡಿ, ಅಲ್ಲೇ ಅವಳ ಅಂತ್ಯ ಆಯಿತು. ಆ ಹುಡುಗನ ಹೆಸರು ವಿನಾಯಕ್. ಬೇರೆ ಕೋ ಆರ್ಟಿಸ್ಟ್, ಡೈರೆಕ್ಟರ್ ಅವ್ರ ಬಗ್ಗೆ ಏನಾದರೂ ಹೇಳಿದ್ರಾ? ಇಂಡಸ್ಟ್ರಿ ಅಂದಮೇಲೆ ಇದೆಲ್ಲ ಕಾಮನ್. ನಾನು ಎಷ್ಟೊಂದು ಸಲ ಫೇಸ್ ಮಾಡಿದ್ದೀನಿ. ಪ್ರತಿಭಾ ಎಲ್ಲೋದ್ಲು? ಇನ್ನೂ ಬಂದಿಲ್ವಲ್ಲ? ಪ್ರಶಾಂತ್, ಆಗ್ಲಿಂದ ಅವಳಿಗೆ ಫೋನ್ ಮಾಡು ಅಂತ ಹೇಳ್ತಾ ಇದ್ದೀನಿ, ನೀನು ನನ್ನ ಮಾತು ಕೇಳಲ್ವಲ್ಲೋ? ಏನಿದು, ಇಷ್ಟೊಂದು ಹೆಣ್ಮಕ್ಳು ಒಟ್ಟಿಗೆ ದೀಪ ಇಟ್ಕೊಂಡು ಹೋಗ್ತಿದಾರಲ್ಲ? ಪ್ರತಿಭಾ ಇಲ್ಲ ಎಲ್ಲಿ ಅಂದ್ರೆ ಮನೇಲಿಲ್ವಾ? ಅಯ್ಯೋ, ಇವತ್ತು ಭೀಮನ ಅಮಾವಾಸ್ಯೆ ಅಂತ ನೆನಪೇ ಇರಲಿಲ್ಲ. ಎಂತ ಎಡ್ವರ್ಟ್ ಆಗ್ಬಿಡ್ತು. ನೀನೇ ಅದನ್ನು ಅಂಗಡಿಯಾಗಿ ಬಿಟ್ಟು ಬಂದ್ಯೋ ಇಲ್ಲ ಇಲ್ಲಿ ಬಂದ್ಮೇಲೆ ಕಳುವಾಯ್ತೋ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ನೀನೇ ಈಗ ಅವನ ಅಂಗಡಿಗೆ ಹೋಗಿ 2 ಉಂಗುರ ಮಾಡಿಸ್ಕೊಂಡು ಬಾ. ಏಯ್, ಈ ಸಲ ಆದ್ರೆ ಭದ್ರ ಕಟ್ಲಾ? ಬಿಗಿಯಾಗಿ ಕಟ್ಟಿದ್ವಿ ಸಾಹೇಬ್ರೆ, ಯಾರ ಬೇಕು ಅಂತಲೇ ಬೀಳ್ಸವ್ರೆ. ಪಾಪ ಅಕ್ಕಾರು ಎಷ್ಟು ದುಃಖ ಮಾಡ್ಕೊಂಡ್ವೇನ. ಗಂಗಾ, ನಿನ್ಗೆ ಹೆಂಗೆ ಗೊತ್ತಾತ ಅಮ್ಮಗೆ ಬೇಸರಾಗ್ಯದಂತ? ಅಕ್ಕಿನ ಖುದ್ದಾಗಿ ಹೇಳಲಿಲ್ಲೇನು ನನಗೆ ಒಡವಿ ಬೇಡಂತ? ಹಳೆ ಕಾಲದ ಹೆಂಡ್ತಿದ್ದೀನಲ್ಲ, ಹಳಿವ ಹಾಕೋತೀನಿ ತಗೋರಿ. ಬಂಗಾರ ಜುಮ್ಕಿ ಏನು ಯೋಗ್ಯತೆ ಇದೆ ನನ್ನ ಮದುವೆ ಆಗೋಕ್ಕೆ? ನನ್ನ ಹೆಂಡತಿ ಆಗೋಕ್ಕೆ ಏನು ಯೋಗ್ಯತೆ ಇದೆ? ನನಗಿಂತ 4ರಷ್ಟು ಭಾರ ಇದೆಯಾ? ಈ ಥರ ಫಸ್ಟ್ ನೈಟ್ ಯಾರಿಗೂ ಆಗಿರಬಾರ್ದು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಮನುಗಿನ್ನೂ ಅಮ್ಮನ ಮೇಲೆ ಸಿಟ್ಟು ಹೋಗಿಲ್ವಾ? ನೋಡು, ನಿಂಗೆ ತುಂಬ ಇಷ್ಟ ಅಲ್ಲ, ತಗೋ ಇದನ್ನು ಮಾಡು. ಮನು, ಮಾವ, ನೀವು ಬರ್ತಿರೋ ಇಲ್ವೋ? ಈ ಪೂಜೆ ಎಲ್ಲಿ ತಪ್ಪೋಯ್ತದೆ ಅನ್ಕೊಂಡು ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ನಮ್ಮಿಬ್ಬರ ಸಂಬಂಧ
ಗಟ್ಟಿಯಾಗಿರ್ಲಿ ಅಂತ ದೇವರಲ್ಲಿ ಕೇಳ್ಕೊಂಡು 3 ಗಂಟೆ ಹಾಕಿ ಆ ಹಾವು ಒಬ್ಬೊಬ್ಬರನ್ನಾಗೆ ಬಲಿ ತಗೊಳಕ್ಕೆ ಬಂದೇ ಬರುತ್ತೆ. ಇನ್ನೂ ತಪ್ಪಿಸ್ಕೊಳ್ಳೋದು ಮಾತೇ ಇಲ್ಲ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ಅಯ್ಯೋ ಶಿವನೇ, ನನ್ನ ಅರ್ಜುನ್ ಎಲ್ಲಿ ಹೋಗಿರ್ಬೋದು? ಇಷ್ಟೊತ್ತಾದ್ರೂ ಇವನು ಮನೆಗೆ ಬಂದಿಲ್ವಲ್ಲ?